Dear students, today discussion with infancy general characteristics. What is infancy? Infancy is one of the crucial period of this child. ಅಂದರೆ ಶೈಶವಾವಧಿ ಅಂತಕ್ಕಂಥ ಒಂದು ಕಠಿಣವಾದಂಥ ಮತ್ತು ಸೂಕ್ಷ್ಮವಾದಂಥ ಒಂದು ಅವಧಿಯಾಗಿರುತ್ತದೆ. ಇದರಲ್ಲಿ ನಾವು ಇವತ್ತು ಫಿಸಿಕಲ್ ಡೆವಲಪ್ಮೆಂಟ್ಸ್ ಹೇಗಾಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಇನ್ಫೆನ್ಸಿ ಅನ್ನೋದು ಈಸ್ ಡಿಫೈನ್ ಆ್ಯಸ್ ದ ಫಸ್ಟ್ ಇಯರ್ ಆಫ್ ಲೈಫ್ ಆ್ಯಂಡ್ ಈಸ್ ದ ಪೀರಿಯಡ್ ಆಫ್ ಮೋಸ್ಟ್ ರ್ಯಾಪಿಡ್ ಗ್ರೋತ್ ಆಫ್ಟರ್ ಬರ್ತ್. ಅಂದರೆ ಇನ್ಫೆನ್ಸಿ ಅಂತಕ್ಕಂಥದ್ದು ಮೊದಲ ಒಂದು ವರ್ಷದ ಜೀವನದ ಒಂದು ಸ್ಥಿತಿಯನ್ನು ನಾವು ಇನ್ಫೆನ್ಸಿ ಪೀರಿಯಡ್ ಅಂತ ಕರಿತೀವಿ. ಆ್ಯಸ್ ಎ ಟೋಲ್ಡರ್ ಹ್ಯೂಮನ್ ಡೆವಲಪ್ಮೆಂಟ್ ಮೋಟರ್ ಸ್ಕಿಲ್ಸ್ ಸಚ್ ಹ್ಯಾಸ್ ದ ಎಬಿಲಿಟಿ ಟು ವಾಕ್ ಆ್ಯಂಡ್ ಕಮ್ಯುನಿಕೇಷನ್ ಸ್ಕಿಲ್ಸ್. ಅಂದರೆ ಈ ಮಾನವನ ವಿಕಾಸದಲ್ಲಿ ಚಲನೆಯ ಕೌಶಲ್ಯಗಳು ಆ್ಯಂಡ್ ನಡೆಯತಕ್ಕಂಥದ್ದು, ಪದಗಳನ್ನು ಮಾತಾಡುವ ರೀತಿ, ಶಬ್ದವನ್ನು ಆಲಿಸೋಂಥ ರೀತಿ, ಇವೆಲ್ಲವೂ ಏನಾಗಿರುತ್ತೆ ಈ ಒಂದು ಅವಧಿಯಲ್ಲಿ ನಾವು ಕಾಣ್ತಾ ಹೋಗ್ತೀವಿ. ಹಾಗಾದರೆ ಇನ್ಫೆನ್ಸಿ ಅವಧಿಯಲ್ಲಿ ಫಿಸಿಕಲ್ ಡೆವಲಪ್ಮೆಂಟ್ ಹೇಗೆಲ್ಲ ಆಗುತ್ತೆ ಅಂತಂದರೆ, ದ ಆವರೇಜ್ ನ್ಯೂ ಬಾರ್ನ್ ಇನ್ಫೆಂಟ್ ವೆಯ್ಟ್ 3.4 kgs. ಅಂದರೆ ಆಗ್ತಾನೆ ಹುಟ್ಟಿದಂಥ ಮಗುವಿನ ತೂಕ ಏನಾಗಿರುತ್ತೆ 3.4 kg ಅಥವಾ 7.5 pounds ಇರೋದನ್ನು ನಾವು ಕಾಣ್ತೀವಿ. ಆ್ಯಂಡ್ ಈಸ್ ಅಬೌಟ್ 51 centimeter, ಅಂದರೆ 20 inches ಉದ್ದವನ್ನು ಆಗಿರೋದನ್ನು ನಾವು ಕಾಣ್ತೀವಿ. ಹಾಗೆ ದ ನ್ಯೂ ಬಾರ್ನ್ ಗೇನ್ಸ್ ವೆಯ್ಟ್ ಅಟ್ ಆ್ಯನ್ ಆವರೇಜ್ ಆಫ್ 170 to 200 grams, ಅಂದರೆ 6 to 7 ounce ಅಂತ ಕರಿತೀವಿ, ಪರ್ ವೀಕ್ ಫಾರ್ ದ ಫಸ್ಟ್ 3 months. ಅಂದರೆ ಮಗು ಹುಟ್ಟಿದ 3 ತಿಂಗಳವರೆಗೆ ಈ ರೀತಿಯ ಒಂದು ತೂಕ ಮತ್ತು ಇದನ್ನು ನಾವು ಕಾಣ್ತಾ ಹೋಗ್ತೀವಿ. ಈ ಬೆಳವಣಿಗೆಯಲ್ಲಿ ನೋಡಿದುಕೊಂಡಾಗ ಗ್ರೋತ್ ಕಂಟಿನ್ಯೂಸ್ ಏನಾಗುತ್ತೆ ಅಂದರೆ, ಬಟ್ ದ ರೇಟ್ ಗ್ರ್ಯಾಜುಯಲಿ ಡಿಕ್ಲೈನ್ ಟು ಆ್ಯನ್ ಆವರೇಜ್ ಆಫ್ 60 grams per week ಆಫ್ಟರ್ 12 months. ಅಂದರೆ 12 ತಿಂಗಳ ನಂತರ ಏನಾಗುತ್ತೆ 60 ಗ್ರಾಮ್ನಷ್ಟು ಅದೇನಾಗುತ್ತೆ ಆ ಸರಾಸರಿ ಮಟ್ಟಕ್ಕೆ ಬರೋದನ್ನು ಕಾಣ್ತೀವಿ. ಅದೇ ರೀತಿ ಇದರ ಪ್ರಮುಖ ಕ್ಯಾರೆಕ್ಟರ್ಸ್ ಏನಪ್ಪ ಅಂದರೆ, ಇನ್ಫೆನ್ಸಿ ಇಸ್ ದ ಶಾರ್ಟೆಸ್ಟ್ ಆಫ್ ಆಲ್ ಡೆವಲಪ್ಮೆಂಟಲ್ ಪೀರಿಯಡ್. ಅಂದರೆ ಈ ಒಂದು ಅವಧಿ ಅಂತಕ್ಕಂಥದ್ದು ತುಂಬ ಕಡಿಮೆ ಅವಧಿಯ ಮತ್ತು ಎಲ್ಲ ಡೆವಲಪ್ಮೆಂಟ್ಗಳಾಗ್ತಕ್ಕಂಥ ಒಂದು ಅವಧಿ ಆಗಿದೆ ಅಂತಕ್ಕಂಥದ್ದು ಹೇಳ್ತಾರೆ. ಇಷ್ಟು ಇನ್ಫೆನ್ಸಿನ ಕ್ಯಾರೆಕ್ಟರಿಸ್ಟಿಕ್ಸ್.